50% ಮತೀಯ ರಿಸರ್ವೇಶನ್ ಕೊಡುವಂತ ನಿರ್ಣಯಕ್ಕೆ ಬಂದಿದ್ದು ಕಾಂಗ್ರೆಸ್ ತೋರಿಸ್ಕೊಟ್ಟಿದೆ. ನಾವು ಬಹುಸಂಖ್ಯಾತರ ವಿರೋಧಿ ಇದ್ದೇವೆ. ಅವರಿಗೆ ರಿಸರ್ವೇಶನ್ ಕೊಡುವ ಸಲುವಾಗಿ ಸಂವಿಧಾನ ಬೇಕಾದ್ರೆ ಬದಲಾವಣೆ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾರೆ. ಇವತ್ತು ನಾನು ರಾಹುಲ್ ಗಾಂಧಿ ಕೇಳಕ್ ಬಯಸ್ತೇನೆ, ನೀವು ಸಂವಿಧಾನ ರಕ್ಷಣೆಗಾಗಿ ಹೋರಾಟ ಮಾಡಿದ್ರಲ್ಲ, ಇಡೀ ಎಲ್ಲಾ ಕಡೆ ಮಾಡಿದ್ರಲ್ಲ, ಇವತ್ತು ನಿಮ್ಮ ಸರ್ಕಾರದ ರಾಜ್ಯ ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿ ಸಂವಿಧಾನಕ್ಕೆ ಬದಲಾವಣೆ ಮಾಡ್ತೀರಿ ಅಂತ ಹೇಳ್ತಾರೆ. ಈಗೇನ್ ಹೇಳ್ತೀರಿ ಸ್ವಾಮಿ ನೀವು? ಅಂದ್ರೆ ಕಾಂಗ್ರೆಸ್ಸಿನ ಮುಖ ಏನಿದೆ, ಒಳಗೆ ಒಂದು ಮುಖ, ಹೊರಗೆ ಒಂದು ಮುಖ. ನಿಜವಾಗಿ ಯಾರಿಂದಾದ್ರೂ ಸಂಕಟ ಸಂವಿಧಾನಕ್ಕೆ ಇದೆಯಪ್ಪ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನಿಂದ ಸಂಕಟ ಇದೆ ಅಂತ ಹೇಳಿ ನಮ್ಮ 18 ಶಾಸಕರುಗಳನ್ನ ಅಮಾನತು ಮಾಡಿದಂತ ಆದೇಶವನ್ನ ಹಿಂದಕ್ಕೆ ಪಡಿಬೇಕು ಮತ್ತು ಸರ್ಕಾರದಿಂದ ಸಂವಿಧಾನ ಬದಲಾವಣೆ ಮಾಡಿದಂತ ಉಪಮುಖ್ಯಮಂತ್ರಿಯನ್ನ ಆ ಸ್ಥಾನದಿಂದ ಕಿತ್ತು ಒಗಿಬೇಕಂತೇಳಿ ಈ ಹೋರಾಟದ ಮುಖಾಂತರ